ಎಲ್ಲ BA 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 6th ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ DSSC 16 ಯಾವುದು ಅಂದರೆ ಆಧುನಿಕ ಭಾರತೀಯ ರಾಜಕೀಯ ಚಿಂತಕರು, ಮಾಡರ್ನ್ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸ್, ಈ ಅಧ್ಯಾಯ ವಿಷಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಮುಂದುವರೆದ ಭಾಗ. ಈಗಾಗಲೇ ಈ DSSC 16ರಲ್ಲಿ ಬರುವಂತಹ ಅಧ್ಯಾಯ 1ರ ಕುರಿತು ಈಗಾಗಲೇ ನಾವು 2 ವಿಡಿಯೋಗಳಲ್ಲಿ ಇದರ 5 ಅಂಕದ ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ. ಈಗ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 2 ಭಾರತದಲ್ಲಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದ. ಅಧ್ಯಾಯ 2 ಭಾರತದಲ್ಲಿ ಆಧ್ಯಾತ್ಮಿಕ ರಾಷ್ಟ್ರೀಯವಾದ, ಸ್ಪಿರಿಚುವಲ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪಾರ್ಟ್ 1 ವಿಡಿಯೋ ಇದಾಗಿದೆ. ಯಾಕಂದರೆ ಈ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಇದರಲ್ಲಿ ಭಾರತದ ಆಧ್ಯಾತ್ಮಿಕ ರಾಷ್ಟ್ರೀಯವಾದದಲ್ಲಿ ಬರುವಂತಹ ಮೊದಲನೆಯ ರಾಷ್ಟ್ರೀಯವಾದಿ ಯಾರು ಅಂದರೆ ಸ್ವಾಮಿ ವಿವೇಕಾನಂದರು. ಆ ಸ್ವಾಮಿ ವಿವೇಕಾನಂದರ ಕುರಿತು ಅವರ ಅಧ್ಯಯನವನ್ನು ಮಾಡುವುದರ ಜೊತೆಗೆ ಪ್ರಶ್ನೆಗಳನ್ನ ಇಟ್ಟುಕೊಂಡು ಅವರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ ಸ್ವಾಮಿ ವಿವೇಕಾನಂದರ 2 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋದ್ರ ಜೊತೆಗೆ ಈ ಅಧ್ಯಾಯದ ಅರ್ಧ ಭಾಗವನ್ನು ಈಗ ಪಾರ್ಟ್ 1 ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಮತ್ತೆ ಮುಂದುವರೆದ ಭಾಗ ಮತ್ತೊಬ್ಬ ಆಧ್ಯಾತ್ಮಿಕ ರಾಷ್ಟ್ರೀಯವಾದಿಯಾದಂತಹ ದಯಾನಂದ ಸರಸ್ವತಿಯವರ ಕುರಿತು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿ. ಮೊದಲಿಗೆ 5 ಅಂಕದ ಪ್ರಶ್ನೆ ನಂಬರ್ 1 ಯಾವುದು ಅಂದರೆ ವಿವೇಕಾನಂದರನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಈ ವಿವೇಕಾನಂದರನ್ನು ಕುರಿತು ಟಿಪ್ಪಣಿ ಬರೆಯುವಂಥ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಆಧ್ಯಾತ್ಮಿಕ ರಾಷ್ಟ್ರೀಯವಾದದ ಕುರಿತು ಸ್ವಾಮಿ ವಿವೇಕಾನಂದರ ವಿಚಾರಗಳು. ಸ್ವಾಮಿ ವಿವೇಕಾನಂದ ಐಡಿಯಾಸ್ ಆನ್ ಸ್ಪಿರಿಚುವಲ್ ನ್ಯಾಷನಲಿಸಮ್. ಜನವರಿ 12, 1863ರಿಂದ ಜುಲೈ 4, 1902 ಬದುಕಿದ್ದ ಸ್ವಾಮಿ ವಿವೇಕಾನಂದರು 19ನೇ ಶತಮಾನದ ಅಂತ್ಯದಲ್ಲಿ ಭಾರತದ ರಾಷ್ಟ್ರೀಯತೆಯನ್ನು ಬಲಗೊಳಿಸಿದ ಮಹಾನ್ ವ್ಯಕ್ತಿ. ಪ್ರಾಚೀನ ಭಾರತದ ವೇದಾಂತ ಹಾಗೂ ಯೋಗಗಳನ್ನು ಪಾಶ್ಚಿಮಾತ್ಯ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ವಿವೇಕಾನಂದರಿಗೆ ಸಲ್ಲುತ್ತದೆ. ರಾಮಕೃಷ್ಣ ಮಿಷನ್ ಮೂಲಕ ಭಾರತದ ಸುಧಾರಣೆಗೆ ಹಲವು ಬಗೆಗಳಲ್ಲಿ ಸ್ವಾಮಿ ವಿವೇಕಾನಂದರು ಶ್ರಮಿಸಿದ್ದರು. ಅವರ ಚಿಂತನೆಗಳು ಠಾಕೂರ್, ಗಾಂಧೀಜಿ, ಸುಭಾಷ್ ಚಂದ್ರರಿಗೆ ಮಾದರಿಯಾಗಿದ್ದವು. 1893ರಲ್ಲಿ ಜರುಗಿದ್ದ ಚಿಕಾಗೋ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ವಿವೇಕಾನಂದರು ಭಾರತದ ಅಸ್ಮಿತೆಯನ್ನು ಪ್ರತಿಪಾದಿಸಿದರು. ವ್ಯಕ್ತಿಯೊಬ್ಬ ತನ್ನ ಜನಾಂಗದ ಭೌಗೋಳಿಕ ಗಡಿಗೆ ನಿಷ್ಠೆಯನ್ನು ತೋರಿಸುವ ರಾಷ್ಟ್ರೀಯವಾದ ಪರಿಕಲ್ಪನೆಯು ಬ್ರಿಟಿಷರ ವಸಾಹತು ಆಳ್ವಿಕೆಯ ವೇಳೆ ಭಾರತದಲ್ಲಿ ಕಾಣಿಸಿಕೊಂಡಿತ್ತು. ಇದಕ್ಕೆ ಭಿನ್ನವಾದ ಆಧ್ಯಾತ್ಮಿಕ ತಳಹದಿಯುಳ್ಳ ರಾಷ್ಟ್ರೀಯವಾದವನ್ನು ವಿವೇಕಾನಂದರು ಪ್ರತಿಪಾದಿಸಲು ಪ್ರಯತ್ನಿಸಿದರು. ಅವರ ರಾಷ್ಟ್ರೀಯವಾದವು ಜನಾಂಗೀಯತೆ ಅಥವಾ ಭೌಗೋಳಿಕತೆಯ ಬದಲು ಭಾರತದ ಆಧ್ಯಾತ್ಮಿಕತೆ, ನೈತಿಕತೆ ಹಾಗೂ ಧರ್ಮವನ್ನು ಆಧರಿಸಿತ್ತು. ಜೊತೆಗೆ ಮಾತೃಭೂಮಿಯನ್ನು ದೇವರಿಗೆ ಸಮಾನವಾಗಿ ಪೂಜಿಸುವುದರಲ್ಲಿ ವಿವೇಕಾನಂದರ ರಾಷ್ಟ್ರೀಯವಾದ ನೆಲೆಸಿತ್ತು. ಇದರೊಡನೆ ಪ್ರತಿಯೊಬ್ಬ ಭಾರತೀಯನನ್ನು ಅವರ ಪರಿಸ್ಥಿತಿಯನ್ನು ಮೀರಿ ಸಹೋದರನಂತೆ ಕಾಣುವುದನ್ನು ವಿವೇಕಾನಂದರು ರಾಷ್ಟ್ರೀಯವಾದವನ್ನು ಪ್ರತಿನಿಧಿಸಿತ್ತು. ಈ ಹಿನ್ನೆಲೆಯಲ್ಲಿ ಅಪ್ಪಟ ರಾಷ್ಟ್ರೀಯವಾದಿಯಾಗಿದ್ದ ವಿವೇಕಾನಂದರನ್ನು ಭಾರತದ ರಾಷ್ಟ್ರೀಯವಾದಿಯ ಪಿತಾಮಹ ಎಂದರೆ ತಪ್ಪಾಗಲಾರದು ಎಂಬುದು ಇಷ್ಟು ಸ್ವಾಮಿ ವಿವೇಕಾನಂದರ ಕಿರು ಪರಿಚಯವಾಗಿತ್ತು ಎಂಬುದು 5 ಅಂಕದ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು. ಇನ್ನು ಮುಂದುವರೆದು 10 ಅಂಕದ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡೋಣ. 10 ಅಂಕದ ಪ್ರಶ್ನೆ ನಂಬರ್ 2, ವಿವೇಕಾನಂದರು ಒಬ್ಬ ಆಧ್ಯಾತ್ಮಿಕ ರಾಷ್ಟ್ರೀಯವಾದಿ, ಸಮರ್ಥಿಸಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ವಿವೇಕಾನಂದರು ಆಧ್ಯಾತ್ಮಿಕ ರಾಷ್ಟ್ರೀಯವಾದದ ವಿಚಾರಗಳನ್ನು ಅವರ ಚಿಂತನೆಗಳಲ್ಲಿ ಪ್ರತಿಪಾದಿಸಲ್ಪಟ್ಟು ಈ ಕೆಳಗಿನ ಅಂಶಗಳಲ್ಲಿ ಗುರುತಿಸಬಹುದಾಗಿದೆ. ಅವರ ಚಿಂತನೆ ಬಂದು ಮಾನವೀಯತೆ ಮತ್ತು ಸಾರ್ವತ್ರಿಕತೆಗಳ ಪರಿಕಲ್ಪನೆ. ವಿವೇಕಾನಂದರ ಅಭಿಪ್ರಾಯದಲ್ಲಿ ರಾಷ್ಟ್ರೀಯವಾದವು ಮಾನವೀಯತೆ ಮತ್ತು ಸಾರ್ವತ್ರಿಕತೆಗಳಿಗೆ ಸಂಯೋಜನೆಯಾಗಿತ್ತು. ದೇಶವಾಸಿಗಳಲ್ಲಿನ ದುರ್ಬಲ ಹಾಗೂ ಬಡವರನ್ನು ಎತ್ತರಿಸುವ ಚಿಂತನೆಯಲ್ಲಿ ವಿವೇಕಾನಂದರ ರಾಷ್ಟ್ರೀಯವಾದದ ಮಾನವೀಯತೆಯು ಅಡಕವಾಗಿತ್ತು. ಅಂತೆಯೇ ಇತರರನ್ನು ಸಮಾನ ಗೌರವದಿಂದ ಕಂಡು ಸಹೋದರರಂತೆ ವರ್ತಿಸುವಲ್ಲಿ ವಿವೇಕಾನಂದರ ರಾಷ್ಟ್ರೀಯವಾದದ ಸಾರ್ವತ್ರಿಕತೆಯನ್ನು ಗುರುತಿಸಬಹುದಾಗಿದೆ. ಇನ್ನು 2ನೇದಾಗಿ ಬರುವುದೇ 3 ಆಧಾರಗಳಿಗೆ ಒಲವು. ವಿವೇಕಾನಂದರ ಅಭಿಪ್ರಾಯದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರೀಯವಾದದ ಮೂಲಾಂಶಗಳೆಂದರೆ ಏಕ ಜನಾಂಗ, ಭಾಷೆ, ಪ್ರದೇಶ, ರಿಲಿಜನ್, ಸಂಸ್ಕೃತಿ, ಇತಿಹಾಸ, ಆರ್ಥಿಕ ಹಿತಾಸಕ್ತಿಗಳು ಭಾರತದಲ್ಲಿ ಅಸಾಧ್ಯ ಸಂಗತಿಗಳಾಗಿದ್ದವು. ಹೀಗಾಗಿ ವಿವೇಕಾನಂದರು ಭಾರತದ ರಾಷ್ಟ್ರೀಯತೆಯು 3 ಅಂಶಗಳನ್ನು ಆಧರಿಸಿರಬೇಕು
ಎಂಬುದಾಗಿ ಪ್ರತಿಪಾದಿಸಿದ್ದಾರೆ. ಅವುಗಳೆಂದರೆ ಆಧ್ಯಾತ್ಮಿಕತೆ, ದೇಶಭಕ್ತಿ ಮತ್ತು ಧರ್ಮ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಬರುವುದೇ ಧರ್ಮ ಹಾಗೂ ಆಧ್ಯಾತ್ಮಿಕತೆಗಳಿಗೆ ಪ್ರಾಶಸ್ತ್ಯ. ವಿವೇಕಾನಂದರು ಪ್ರಾಚೀನ ಭಾರತದ ಧರ್ಮ ಹಾಗೂ ಆಧ್ಯಾತ್ಮದ ತಳಹದಿಯಲ್ಲಿ ರಾಷ್ಟ್ರೀಯವಾದವನ್ನು ಮೂಡಿಸಲು ಪ್ರಯತ್ನಿಸಿದರು. ಪರಂಪರಾನುಗತ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳ ನೆರವಿನಿಂದ ಜನರು ಹೆಮ್ಮೆ ಮತ್ತು ಸ್ವಾಭಿಮಾನ ಬೆಳೆಸಿಕೊಂಡು ರಾಷ್ಟ್ರೀಯವಾದ ಬಲಗೊಳ್ಳಬೇಕೆಂಬುದು ಅವರ ನಿಲುವಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿವೇಕಾನಂದರು ಧರ್ಮವು ಭಾರತೀಯರ ಜೀವಾಳವಾಗಿದ್ದು ಅವರ ರಾಷ್ಟ್ರಸೌಧದ ಅಸ್ಥಿಬರವು ಧರ್ಮದ ಮೇಲೆ ನಿಂತಿರುವುದೆಂದು ಪ್ರತಿಪಾದಿಸಿದ್ದರು. ಅಂತೆಯೇ ಆಧ್ಯಾತ್ಮದಿಂದ ಜಾಗೃತಗೊಂಡ ಭಾರತವು ಜಗತ್ತನ್ನೇ ಜಯಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಎಂಬುದಾಗಿ ನಂಬಿದ್ದರು. ಇನ್ನು ನಾಲ್ಕನೇದಾಗಿ ಬರುವುದೇ ವೇದೋಪನಿಷತ್ತುಗಳ ಪುನರುಜ್ಜೀವನ. ವಿವೇಕಾನಂದರು ಧರ್ಮವು ಜನರನ್ನು ಒಂದುಗೂಡಿಸುವ ಪ್ರಭಾವ ಸಾಧನವೆಂದು ನಂಬಿದ್ದರು. ಹೀಗಾಗಿ ಧರ್ಮದ ನೆರಳಿನಲ್ಲಿ ರಾಷ್ಟ್ರೀಯವಾದವನ್ನು ಬೆಳೆಸಲು ಪ್ರಾಚೀನ ಭಾರತದ ವೇದ ಮತ್ತು ಉಪನಿಷತ್ತುಗಳನ್ನು ಬೆಂಬಲಿಸಿದ್ದರು. ಪ್ರಾಚೀನ ಸಂಪ್ರದಾಯ ಮತ್ತು ಪ್ರಸ್ತುತ ಆಧುನಿಕತೆಗಳನ್ನು ಸಮ್ಮಿಶ್ರಣಗೊಳಿಸಿ ಭಾರತದ ಭವಿಷ್ಯವನ್ನು ಕಟ್ಟಲು ಪೂರಕವಾದ ರಾಷ್ಟ್ರೀಯವಾದವನ್ನು ರೂಪಿಸಲು ವಿವೇಕಾನಂದರು ಬಯಸಿದ್ದರು. ಈ ಹಿನ್ನೆಲೆಯಲ್ಲಿ ವೇದೋಪನಿಷತ್ತುಗಳಲ್ಲಿ ಅಂತರ್ಗತವಾದ ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದು ರಾಷ್ಟ್ರೀಯವಾದವನ್ನು ಪ್ರೇರೇಪಿಸಿದರು. ಇನ್ನು ಮುಂದುವರೆದು ಐದನೇದಾಗಿ ಬರುವುದೇ ಸೇವೆ ಮತ್ತು ತ್ಯಾಗಕ್ಕೆ ಆದ್ಯತೆ. ವಿವೇಕಾನಂದರು ರಾಷ್ಟ್ರೀಯವಾದದ ಬಲವರ್ಧನೆಗೆ ಜನರಲ್ಲಿ ನಿಸ್ವಾರ್ಥ ದೇಶಭಕ್ತಿಯನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಲು ಸೂಚಿಸಿದ್ದರು. ಇದರೊಡನೆ ಮಾತೃಭೂಮಿಯ ಯಾವುದೇ ಸೇವೆಗೆ ಸಿದ್ಧರಾಗಿರುವ ನೈತಿಕತೆಯನ್ನು ಬೆಳೆಸಿಕೊಳ್ಳುವ ಮೂಲಕ ರಾಷ್ಟ್ರೀಯವಾದವನ್ನು ಬೆಳೆಸಿಕೊಳ್ಳಲು ಕರೆ ಕೊಟ್ಟಿದ್ದರು. ಈ ನಿಟ್ಟಿನಲ್ಲಿ ತ್ಯಾಗ ಹಾಗೂ ಸೇವೆಯನ್ನು ಬಿತ್ತಲು ಅವಿರತವಾಗಿ ಶ್ರಮಿಸುವ ಮೂಲಕ ರಾಷ್ಟ್ರೀಯವಾದವನ್ನು ಬಲಗೊಳಿಸಲು ವಿವೇಕಾನಂದರು ಮುಂದಾಗಿದ್ದುದು ಸುಸ್ಪಷ್ಟ. ಇನ್ನು ಮುಂದುವರೆದು ಆರನೇದಾಗಿ ಬರುವುದೇ ಜನಾಂಗೀಯ ರಾಷ್ಟ್ರೀಯವಾದಕ್ಕೆ ವಿರೋಧ. ವಿವೇಕಾನಂದರು ಪಾಶ್ಚಿಮಾತ್ಯ ಜನಾಂಗದಾಧಾರಿತ ರಾಷ್ಟ್ರೀಯವಾದವನ್ನು ಬೆಂಬಲಿಸಲಿಲ್ಲ. ಯುರೋಪಿನಲ್ಲಿ ಜನಾಂಗೀಯ ಏಕತೆಗೆ ರಾಜನೀತಿಯ ಕಾರಣವಾದರೆ ಭಾರತದಲ್ಲಿ ಏಕತೆಗೆ ಧರ್ಮ ಕಾರಣವೆಂಬುದು ವಿವೇಕಾನಂದರ ನಿಲುವಾಗಿತ್ತು. ಈ ಹಿನ್ನೆಲೆಯಲ್ಲಿ ಭಾರತದ ಆರ್ಯ ಹಾಗೂ ದ್ರಾವಿಡ ಜನಾಂಗಗಳ ನಡುವಿನ ವ್ಯತ್ಯಾಸಗಳು ಭಾಷಾಶಾಸ್ತ್ರಜ್ಞರ ಸೃಷ್ಟಿಯಾಗಿದ್ದು ಭಾರತದಲ್ಲಿರುವವರೆಲ್ಲ ಆರ್ಯರೇ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಇನ್ನು ಏಳನೇದಾಗಿ ಬರುವುದೇ ಸಾಮಾನ್ಯ ಅಂಶವೊಂದರ ತಳಹದಿ. ವಿವೇಕಾನಂದರ ದೃಷ್ಟಿಯಲ್ಲಿ ರಾಷ್ಟ್ರೀಯವಾದವು ಸಾಮಾನ್ಯ ಅಂಶವನ್ನು ಆಧರಿಸಿರುವ ಪರಿಕಲ್ಪನೆ. ವಿವಿಧ ಮತ ಪಂಥ ಗುಂಪುಗಳ ಏಕತೆಗೆ ಸಾಮಾನ್ಯ ಅಂಶವೊಂದು ನೆರವಾಗುತ್ತದೆ. ಎಷ್ಟೇ ವೈವಿಧ್ಯತೆಗಳಿದ್ದರೂ ಸಾಮಾನ್ಯ ಅಂಶವೊಂದು ಜನರಲ್ಲಿ ಏಕತೆಯನ್ನು ಉಂಟು ಮಾಡುವ ಮೂಲಕ ರಾಷ್ಟ್ರೀಯವಾದವನ್ನು ಘೋಷಿಸುವುದೆಂಬುದು ಅವರ ನಿಲುವಾಗಿತ್ತು. ಭಾರತದ ಸಂದರ್ಭದಲ್ಲಿ ಜನರನ್ನು ಒಟ್ಟುಗೂಡಿಸುವ ಸಾಮಾನ್ಯ ಅಂಶವೇನೆಂದರೆ ಮಾನವ ಆತ್ಮದಲ್ಲಿ ನಂಬಿಕೆ ಎಂಬುದಾಗಿ ವಿವೇಕಾನಂದರು ವಿವರಿಸಿದ್ದರು. ಈ ಮೇಲೆ ಚರ್ಚಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ವಿವೇಕಾನಂದರ ರಾಷ್ಟ್ರೀಯವಾದವು ಪಾಶ್ಚಿಮಾತ್ಯ ರಾಷ್ಟ್ರೀಯವಾದದ ಪರಿಕಲ್ಪನೆಗಿಂತ ಭಿನ್ನವಾಗಿರುವುದು ಸ್ಪಷ್ಟವಾಗುತ್ತದೆ. ಇದರೊಡನೆ ಭೌಗೋಳಿಕ, ಸಾಂಸ್ಕೃತಿಕ, ಜನಾಂಗೀಯ ರಾಷ್ಟ್ರೀಯವಾದಕ್ಕಿಂತ ವ್ಯತ್ಯಾಸವುಳ್ಳ ರಾಷ್ಟ್ರೀಯವಾದವನ್ನು ಅವರು ತಮ್ಮ ವಿಚಾರಗಳಲ್ಲಿ ಪ್ರತಿಪಾದಿಸಿದುದು ಕಂಡುಬರುತ್ತದೆ. ವಿವೇಕಾನಂದರ ರಾಷ್ಟ್ರೀಯವಾದವು ಆಧ್ಯಾತ್ಮಿಕ ತಳಹದಿ ಹೊಂದಿದ್ದು ಮುಂದೆ ಅರವಿಂದೋ, ಟಾಗೋರ್ ಮತ್ತು ಗಾಂಧಿ ತಮ್ಮ ವಿಚಾರಗಳಲ್ಲಿ ವಿವೇಕಾನಂದರ ಪ್ರಭಾವದ ಫಲವಾಗಿ ಧರ್ಮ ಹಾಗೂ ಆಧ್ಯಾತ್ಮಿಕತೆಯ ಆಧಾರವುಳ್ಳ ಚಿಂತನೆಗಳನ್ನು ಮಂಡಿಸಲು ಸಾಧ್ಯವಾಯಿತು ಎಂಬುದು ಇಷ್ಟು ಅವರ ಸ್ವಾಮಿ ವಿವೇಕಾನಂದರ ಧಾರ್ಮಿಕ ರಾಷ್ಟ್ರೀಯವಾದದ ಕುರಿತು ಒಂದು ಸ್ವಾರಸ್ಯವಾದಂಥ ಪ್ರಶ್ನೆಯೊಂದಿಗೆ ಅವರ ಒಂದು ಸಂಪೂರ್ಣವಾದಂಥ ಅವರ ಚಿಂತನೆಗಳು ಮತ್ತು ಅವರ ಒಂದು ಕಿರುಪರಿಚಯವನ್ನು ಸ್ವಾರಸ್ಯಪೂರ್ಣವಾಗಿ ತಿಳ್ಕೊಂಡಿದ್ವಿ. ಇದೇ ರೀತಿಯ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗ ಮತ್ತೆ ಕಂಟಿನ್ಯೂ ಆಗುತ್ತೆ. ಅದರಲ್ಲಿ ಮತ್ತೊಬ್ಬ ಧಾರ್ಮಿಕ ರಾಷ್ಟ್ರೀಯವಾದದ ಕುರಿತು ಆ ಮುಂದಿನ ವಿಡಿಯೋದಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಯನ್ನು ಅಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈಗ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.